ಸಪರೇಟ್ ಆಗಿ ರೈಸ್ ಮತ್ತೆ ರಸಂ ಮಾಡಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಅಲ್ವಾ. ಆದರೆ ಇವತ್ತಿನಿಂದ ಆ ಚಿಂತೆಯನ್ನು ಬಿಟ್ಬಿಡಿ. ಯಾಕಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಬೋದಾದ 1 ಪಾಟ್ ರೈಸ್ ರಸಂ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ರೆಸಿಪಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನಂದರೆ, ಎದುರಿಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ ಒಂದು 4 ಜನರಿಗೆ ಆಗುವಷ್ಟು ರೈಸ್ ರಸಮನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ 3 ಟೊಮೊಟೊವನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಜೊತೆಗೆ ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ, ಒಂದು 7 ರಿಂದ 8 ಬೆಳ್ಳುಳ್ಳಿ ಎಸಳು, ಒಂದು ಸಣ್ಣ ಚೂರು ಶುಂಠಿ, ಮತ್ತೆ ಒಂದು 8 ರಿಂದ 9 ಕಾಳು ಮೆಣಸು, 2 ಉದ್ದಕ್ಕೆ ಹೆಚ್ಕೊಂಡಿರೋ ಹಸಿ ಮೆಣಸು. ಇದು ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು. ಮತ್ತೆ ಕರಿಬೇವು. ಸೊ ಇವಿಷ್ಟನ್ನ ತಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತೆ ಪೆಪ್ಪರ್ ಅನ್ನ ಸಣ್ಣಕ್ಕೆ ಜಜ್ಜಿಟ್ಕೊಳ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಅದನ್ನ ಸ್ಕಿಪ್ ಮಾಡಿ ಕೇವಲ ಪೆಪ್ಪರ್ ಮತ್ತೆ ಶುಂಠಿಯನ್ನ ಕೂಡ ಹಾಕ್ಬಹುದು. ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಕಪ್ ನಷ್ಟು ತೊಗರಿ ಬೇಳೆ ಮತ್ತೆ 1 ಕಪ್ ಆಗುವಷ್ಟು ಅಕ್ಕಿಯನ್ನ ಸೇರಿಸ್ತಾ ಇದ್ದೀನಿ. ಇವೆರಡನ್ನು ಕ್ಲೀನ್ ಆಗಿ ತೊಳೆದಿಟ್ಕೊಳ್ಳೋಣ. ಈ ಕಡೆಗೆ ಒಂದು ಕುಕ್ಕರ್ಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ಎಣ್ಣೆ ಬದಲು ತುಪ್ಪ ಕೂಡ ಹಾಕೋಬಹುದು. ಇದಕ್ಕೆ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಇಂಗಿನ ಪೌಡರ್, ಜಜ್ಜಿಟ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಪೆಪ್ಪರ್ ಪೇಸ್ಟ್, ಹೆಚ್ಚಿಟ್ಕೊಂಡಿರೋ ಹಸಿಮೆಣಸು, ಕರಿಬೇವು ಎಲ್ಲಾನು ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲೇ ಇರಬೇಕು. ಸ್ವಲ್ಪ ಅರಿಶಿನ, ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್. ಇವಾಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ರಸಂ ಪೌಡರ್. ಎಲ್ಲಾನು ಸೇರಿಸಿ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಸೇರ್ಸೋಣ. ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣಿನ ನೀರು ಹಾಕ್ತಾ ಇದ್ದೀನಿ. ಟೊಮೊಟೊ ಹಾಕಿದ್ರೂ ಕೂಡ ಹುಣಸೆ ಹಣ್ಣಿನ ನೀರು ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಹುಣಸೆ ಹಣ್ಣು ಬದಲು ನಿಂಬೆ ಹಣ್ಣು ರಸ ಕೂಡ ಹಾಕೋಬಹುದು. ಅಕ್ಕಿ ಮತ್ತೆ ಬೇಳೆಯನ್ನ ಸೇರಿಸಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಕರಗುವಷ್ಟು ನೀರನ್ನ ಸೇರ್ಸೋಣ. ನಾನಿಲ್ಲಿ 1.5 ಕಪ್ ಅಕ್ಕಿ ಮತ್ತೆ ಬೇಳೆಯ ಅನುಗುಣವಾಗಿ ಒಂದು 6 ಕಪ್ ನಷ್ಟು ನೀರು ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಮುಚ್ಚಳವನ್ನ ಮುಚ್ಚಿ ಒಂದು 3 ಸೀಟಿ ಹಾಕಿಸ್ತಾ ಇದ್ದೀನಿ. ಕುಕ್ಕರ್ 3 ಸೀಟಿ ಆಗಿದೆ. ಇವಾಗ ವಾವ್, ನೋಡಿ ಎಷ್ಟು ಕಲರ್ಫುಲ್ ಆಗಿ ಘಮ ಘಮ ಅಂತಿರೋ ರೈಸ್ ರಸಂ ಎಷ್ಟು ಕ್ವಿಕ್ ಆಗಿ ರೆಡಿ ಆಯ್ತಲ್ವಾ ಸ್ನೇಹಿತರೆ. ನಿಜ ಹೇಳ್ತೀನಿ, ನೋಡೋದಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೂ ಸೂಪರ್ ಆಗಿರತ್ತೆ. ನನಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಿತ್ತು, ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕೊಂಡು ತೆಳ್ಳ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಬೇರೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಒಂದೊಳ್ಳೆ ಒಗ್ಗರಣೆ ಕೊಟ್ಬಿಡೋಣ. ಆಮೇಲೆ ಒಗ್ಗರಣೆ ಹಾಕುವಷ್ಟು ಟೈಮ್ ಇಲ್ಲ ಅಂತ ಆದ್ರೆ ನಾವೇನ್ ಮೊದ್ಲೇನೆ ಎಣ್ಣೆ ಹಾಕಿ ಮಸಾಲಾ ರೆಡಿ ಮಾಡ್ಕೊಳ್ತೀವಲ್ಲ, ಅದೇ ಟೈಮಲ್ಲಿ ಒಣಮೆಣಸು ಮತ್ತೆ ಸಾಸಿವೆಯನ್ನ ಕೂಡ ಸೇರಿಸಿದಾಗ ಈಗ ಒಗ್ಗರಣೆ ಹಾಕೋ ಅವಶ್ಯಕತೆ ಇರಲ್ಲ. ಒಂದೊಳ್ಳೆ ಒಗ್ಗರಣೆನೂ ಆಗೋಯ್ತು. ಫೈನಲಿ 1 ಪಾಟ್ ರಸಂ ರೈಸ್ ರುಚಿಕರವಾಗಿ ರೆಡಿ ಆಗಿದೆ. ಖಂಡಿತ ಒಮ್ಮೆ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.